ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ವಿಶ್ವ ಪ್ರಸಿದ್ಧಿ ಪಡೆದಿರುವ ಶಿವನ ಒಟ್ಟು 12 ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಸಂಸ್ಕೃತದಲ್ಲಿ ಜ್ಯೋತಿ ಅಂದರೆ ಕಾಂತಿ, ಬೆಳಕು ಅಥವಾ ಪ್ರಕಾಶ ಎಂದರ್ಥ. ಅದೇ ರೀತಿ ಲಿಂಗ ಅಂದರೆ ಸಂಕೇತ ಅಥವಾ ಚಿಹ್ನೆ ಅಂತ ಅರ್ಥ. ಅದೇ ತರಹ ಜ್ಯೋತಿರ್ಲಿಂಗ ಎಂದರೆ ಶಿವನ ಪ್ರಕಾಶಮಾನವಾದ ಸ್ವರೂಪ ಎಂದರ್ಥ. ಶಿವನ ಒಟ್ಟು 12 ಜ್ಯೋತಿರ್ಲಿಂಗಗಳು ನಮ್ಮಲ್ಲಿವೆ. ಇವೆಲ್ಲವೂ ಶಿವನ ವಿವಿಧ ಆಕಾರ ಹಾಗೂ ಸ್ವರೂಪಗಳ ಸಂಕೇತ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತ ದೇಶದಲ್ಲಿರುವ ಶಿವನ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಆಸಕ್ತಿಕರವಾಗಿ ತಿಳಿಯೋಣ. ಈ ಜ್ಯೋತಿರ್ಲಿಂಗಗಳ ಮಹತ್ವ ಏನು, ಅವೇಕೆ ಇಷ್ಟು ಪ್ರಾಮುಖ್ಯತೆ ಪಡೆದಿವೆ, ಇವುಗಳ ಮಹಿಮೆ ನಿಜವೋ ಅಥವಾ ಸುಳ್ಳೋ, ಹಾಗೂ ಈ ಒಂದೊಂದು ಜ್ಯೋತಿರ್ಲಿಂಗಗಳ ಹಿಂದಿರುವ ಮೂಲ ಕಥೆಯನ್ನ ಹಾಗೂ ಅವುಗಳ ಪವಿತ್ರ ಹಿನ್ನೆಲೆ ಏನು ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ. ಅವುಗಳಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದಲ್ಲಿದೆ. ಜ್ಯೋತಿರ್ಲಿಂಗಗಳಲ್ಲೆಲ್ಲ ಇದೇ ಮೊಟ್ಟ ಮೊದಲ ಜ್ಯೋತಿರ್ಲಿಂಗ ಎಂಬ ಹೆಸರು ಪಡೆದಿದೆ. ಇದನ್ನ ಚಂದ್ರದೇವನು ಸ್ಥಾಪಿಸಿದ್ದರ ಬಗ್ಗೆ ಉಲ್ಲೇಖ ಇದೆ. ಶಿವಪುರಾಣದ ಪ್ರಕಾರ ತಂದೆ ಅತ್ರಿಮಾಶ್ರಿಯ ಹಾಗೂ ತಾಯಿ ಅನಸೂಯೆ ಅವರ ಮಗನೇ ಚಂದ್ರ. ಚಂದ್ರನು ಮುಂದೆ ದಕ್ಷ ಪ್ರಜಾಪತಿಯ ಒಟ್ಟು 27 ಜನ ಹೆಣ್ಣು ಮಕ್ಕಳನ್ನ ಸಹ ಪ್ರಜಾಪತಿಯ ಆಶಯದಂತೆ ವಿವಾಹವಾಗುತ್ತಾನೆ. ಈ ವಿವಾಹ ನಡೆದ ಸಮಯದಲ್ಲಿ ಪ್ರಜಾಪತಿಯು ಚಂದ್ರನಿಗೆ ತನ್ನೆಲ್ಲ ಮಕ್ಕಳನ್ನ ಸಹ ಸಮಾನವಾಗಿ ಪ್ರೀತಿಯಿಂದ ಕಾಣುವಂತೆ ಹೇಳಿರ್ತಾನೆ. ಆದರೆ ಚಂದ್ರ ಆ ರೀತಿ ಮಾಡೋದಿಲ್ಲ. ಅವನು ತನ್ನ ಪತ್ನಿಯರಲ್ಲಿ ಒಬ್ಬಳಾದ ರೋಹಿಣಿಯನ್ನ ಪ್ರೀತಿಸಲು ಶುರು ಮಾಡ್ತಾನೆ. ಅವನು ಉಳಿದ ಪತ್ನಿಯರಿಗಿಂತಲೂ ಹೆಚ್ಚಿನ ಸಮಯವನ್ನ ರೋಹಿಣಿ ಜೊತೆಯೇ ಕಾಲ ಕಳೆಯೋದಕ್ಕೆ ಶುರು ಮಾಡಿದ್ದ. ಇದರಿಂದ ಬೇಸರಗೊಂಡ ಉಳಿದ 26 ಜನ ಪತ್ನಿಯರು ತಮ್ಮ ತಂದೆ ದಕ್ಷ ಪ್ರಜಾಪತಿಯ ಬಳಿ ಹೋಗಿ ಈ ಬಗ್ಗೆ ದೂರು ನೀಡಿದಾಗ ಇದರಿಂದ ಚಂದ್ರನ ಮೇಲೆ ಕೋಪಗೊಂಡ ಪ್ರಜಾಪತಿಯು, ನೀನು ನನ್ನ ಹೆಣ್ಣು ಮಕ್ಕಳನ್ನ ತಾತ್ಸಾರ ಮಾಡಿದರೆ ನಿನ್ನ ಕಾಂತಿ ಹೊರಟು ಹೋಗುತ್ತದೆ ಅಂತ ಎಚ್ಚರಿಕೆ ಕೊಡ್ತಾನೆ. ಆದರೆ ಈ ಮಾತಿಗೆ ಕಿವುಡನಾದ ಚಂದ್ರನು ಎಂದಿನಂತೆ ತನ್ನ ವರಸೆ ತೋರಿಸಿದಾಗ ಪ್ರಜಾಪತಿಯ ಶಾಪ ಫಲಿಸುತ್ತದೆ. ಅದರಂತೆ ಚಂದ್ರನು ತನ್ನ ಪೂರ್ಣ ಕಾಂತಿಯನ್ನ ಕಳೆದುಕೊಳ್ಳುತ್ತಾನೆ. ಇದರಿಂದ ಬೇಸರಗೊಂಡ ಚಂದ್ರನು ತನ್ನ ಶಾಪದ ಪರಿಹಾರಕ್ಕೋಸ್ಕರ ಬ್ರಹ್ಮನ ಹತ್ತಿರ ಹೋಗ್ತಾನೆ. ಆಗ ಬ್ರಹ್ಮನು, ನೀನು ಮೃತ್ಯುಂಜಯ ಮಂತ್ರದಿಂದ ಶಿವನನ್ನ ಮೆಚ್ಚಿಸಿ ಅವನನ್ನ ಒಲಿಸಿಕೊಂಡ್ರೆ ಅವನಿಂದ ನಿನಗೆ ಈ ಶಾಪದ ಪರಿಹಾರವಾಗುತ್ತದೆ ಎನ್ನುತ್ತಾನೆ. ಅದರಂತೆ ಚಂದ್ರನು ಒಂದು ಸ್ಥಳವನ್ನ ಆರಿಸಿ ಅಲ್ಲಿ ಭಕ್ತಿಯಿಂದ ಒಂದು ಜ್ಯೋತಿರ್ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಶಿವನ ಕುರಿತಾಗಿ ಶ್ರದ್ಧಾಭಕ್ತಿಯಿಂದ ತಪಸ್ಸು ಮಾಡುತ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಪ್ರಸನ್ನನಾದ ಶಿವನು, ನಾನು ಪ್ರಜಾಪತಿಯ ಶಾಪವನ್ನಂತೂ ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ನಿನಗೆ ಕೆಲವು ದಿನವಾದರೂ ಕಾಂತಿ ಸಿಗುವ ಹಾಗೆ ಮಾಡಬಹುದು ಅಂತ ಹೇಳ್ತಾರೆ. ಅಂದಿನಿಂದ 15 ದಿನ ಶುಕ್ಲ ಪಕ್ಷ ಹಾಗೂ ಉಳಿದ 15 ದಿನ ಕೃಷ್ಣ ಪಕ್ಷವು ಶುರುವಾಯಿತು. ಶುಕ್ಲ ಪಕ್ಷ ಇದ್ದಾಗ ಚಂದ್ರ ಬೆಳ್ಳಗೆ ಹೊಳೆಯುತ್ತಾನೆ. ಅದೇ ಕೃಷ್ಣ ಪಕ್ಷ ಇದ್ದಾಗ ಅವನ ಕಾಂತಿ ಅಷ್ಟಾಗಿ ಇರಲ್ಲ. ಹಾಗೂ ತಿಂಗಳಲ್ಲಿ ಒಂದು ಸಲ ಬರುವ ಹುಣ್ಣಿಮೆಯ ದಿನ ಚಂದ್ರ ತನ್ನ ಪೂರ್ಣ ಕಾಂತಿ ಪಡೆಯುತ್ತಾನೆ. ಅದೇ ತರಹ ಅಮಾವಾಸ್ಯೆಯಂದು ಅವನು ಕಾಣೋದಿಲ್ಲ. ಈ ತೀರ್ಮಾನದಿಂದ ಚಂದ್ರನಿಗೆ ಬೇಸರವಾಗುತ್ತದೆ. ಹಾಗಾಗಿ ಅವನು ಅರ್ಧಚಂದಿರನ ರೂಪ ಪಡೆಯುತ್ತಾನೆ. ಅವನನ್ನ ಸಂತೋಷ ಪಡಿಸುವ ಸಲುವಾಗಿ ಶಿವನು ಆ ಅರ್ಧಚಂದ್ರಾಕೃತಿಯನ್ನ ತನ್ನ ಮೇಲೆ ಧರಿಸಿಕೊಳ್ಳುತ್ತಾನೆ. ಆಗಿನಿಂದ ಶಿವನು ಚಂದ್ರಶೇಖರ ಎಂಬ ಹೆಸರನ್ನ ಪಡೆದ. ಹಾಗೂ ಇಲ್ಲಿ ಚಂದ್ರ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ ಜಾಗಕ್ಕೆ ಸೋಮನಾಥ ಜ್ಯೋತಿರ್ಲಿಂಗ ಎಂಬ ಹೆಸರು ಬಂತು. ಸೋಮ ಎಂದರೆ ಚಂದ್ರ ಎಂದರ್ಥ. ಎರಡನೆಯದ್ದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಆಂಧ್ರದ ಕೃಷ್ಣಾ ನದಿ ದಂಡೆಯ ಮೇಲೆ ಇರುವ ಈ ಒಂದು ಜ್ಯೋತಿರ್ಲಿಂಗಕ್ಕೂ ಸಹ ಅದರದ್ದೇ ಆದ ಪವಿತ್ರ ಹಾಗೂ ಮಹತ್ವದ ಸ್ಥಾನವಿದೆ. ಉಳಿದ ಜ್ಯೋತಿರ್ಲಿಂಗಗಳಿಗಿಂತಲೂ ಇದು ಪ್ರತ್ಯೇಕವಾದ ಜ್ಯೋತಿರ್ಲಿಂಗ. ಯಾಕಂದ್ರೆ ಇಲ್ಲಿ ಶಿವನ ಜೊತೆ ಪಾರ್ವತಿಯೂ ಸಹ ನೆಲೆಸಿದ್ದಾರೆ. ಭಾರತ ದೇಶದಲ್ಲಿರುವ 18 ಶಕ್ತಿ ಪೀಠಗಳಲ್ಲಿ ಈ ಸ್ಥಳವೂ ಕೂಡ ಒಂದು. ಈ ಸ್ಥಳಕ್ಕೂ ಸಹ ಅದರದ್ದೇ ಆದ ಪೌರಾಣಿಕ ಹಿನ್ನೆಲೆ ಇದೆ. ಶ್ರೀಶೈಲ ಪುರಾಣದಲ್ಲಿ ಬರುವ ಕಥೆಯ ಪ್ರಕಾರ ಒಂದ್ಸಲ ಶಿವ ಹಾಗೂ ಪಾರ್ವತಿ ಇಬ್ಬರು ತಮ್ಮ ಮಕ್ಕಳಾದ ಗಣೇಶ ಹಾಗೂ ಕಾರ್ತಿಕೇಯರಿಗೆ ಮದುವೆ ಮಾಡುವ ಬಗ್ಗೆ ನಿರ್ಧಾರ ಮಾಡ್ತಾರೆ. ಆದರೆ ಈ ಇಬ್ಬರಲ್ಲಿ ಯಾರಿಗೆ ಮೊದಲು ವಿವಾಹ ಮಾಡಬೇಕೆಂಬ ಗೊಂದಲ ಶುರುವಾದಾಗ ಯಾರು ಮೊದಲು ಇಡೀ ಬ್ರಹ್ಮಾಂಡವನ್ನ ಸುತ್ತಾಡಿ ನಮ್ಮ ಬಳಿಗೆ ಮೊದಲು ಬರುತ್ತಾರೋ ಅವರಿಗೆ ಮೊದಲು ವಿವಾಹ ಮಾಡುತ್ತೇವೆ ಎಂದು ಅವರು ಹೇಳ್ತಾರೆ. ಆಗ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನ ಏರಿ ಬ್ರಹ್ಮಾಂಡ ಸುತ್ತಿ ಬರಲು ಹೊರಡ್ತಾನೆ. ಆದರೆ ಗಣೇಶನು 7 ಸಲ ತಂದೆ ತಾಯಿಯರನ್ನೇ ಪ್ರದಕ್ಷಿಣೆ ಹಾಕಿ ಈ ಒಂದು ಪಂದ್ಯದಲ್ಲಿ ಗೆಲ್ಲುತ್ತಾನೆ.
ಗಣೇಶ ಇಲ್ಲಿ ಗೆದ್ದ ನಂತರ ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯರನ್ನ ಕೊಟ್ಟು ವಿವಾಹ ಮಾಡಲಾಗುತ್ತೆ. ವಾಪಸ್ ಬಂದ ಕಾರ್ತಿಕೇಯನು ಇದನ್ನ ನೋಡಿ ಕೋಪಗೊಂಡು ಕೈಲಾಸವನ್ನ ಬಿಟ್ಟು ಬಂದು ಕ್ರವಂಗ ಪರ್ವತಕ್ಕೆ ಬಂದು ನೆಲೆಸ್ತಾನೆ. ಅಲ್ಲಿ ಅವನು ಕುಮಾರ ಬ್ರಹ್ಮಚಾರಿ ಎಂದು ಹೆಸರು ಪಡೆಯುತ್ತಾನೆ. ಆ ವಿಷಯ ತಿಳಿದು ಶಿವ ಪಾರ್ವತಿಗೆ ಅತೀವ ದುಃಖವಾಗುತ್ತೆ. ಅವನನ್ನ ಹುಡುಕಿಕೊಂಡು ಅಲ್ಲಿಗೆ ಬಂದಾಗ ಅವರ ಕೈಗೆ ಸಿಗದ ಹಾಗೆ ಕಾರ್ತಿಕೇಯನು ಅಲ್ಲಿಂದ ಬೇರೊಂದು ಪರ್ವತಕ್ಕೆ ಹೋಗ್ತಾನೆ. ಈ ಸ್ಥಳವನ್ನೇ ನಾವಿವತ್ತು ಶ್ರೀಶೈಲ ಎಂದು ಕರೆಯುತ್ತೇವೆ. ಇಲ್ಲಿಯೇ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದ ಶಿವ ಪಾರ್ವತಿಯರನ್ನೇ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತೆ. ಮಲ್ಲಿಕಾ ಎಂದರೆ ಪಾರ್ವತಿ ಹಾಗೂ ಅರ್ಜುನ ಎಂದರೆ ಶಿವ ಎಂದರ್ಥ. ಇಲ್ಲಿ ಇನ್ನೊಂದು ನಂಬಿಕೆ ಇದೆ. ಶಿವನು ಅಮಾವಾಸ್ಯೆಯಂದು, ಪಾರ್ವತಿಯು ಹುಣ್ಣಿಮೆಯಂದು ಕಾರ್ತಿಕೇಯನನ್ನ ನೋಡಲು ಅಲ್ಲಿಗೆ ಬರುವರೆಂಬ ನಂಬಿಕೆ ಇದೆ. ಮೂರನೆಯದ್ದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇದೊಂದು ಸ್ವಯಂಭೂಲಿಂಗ, ಅಂದ್ರೆ ಇದು ತಾನಾಗಿಯೇ ಉದ್ಭವವಾದ ಉದ್ಭವಲಿಂಗ. ಇದು ಮಧ್ಯಪ್ರದೇಶದ ಪುರಾತನ ನಗರವಾದ ಉಜ್ಜಯಿನಿ ನಗರದಲ್ಲಿದೆ. ಇಲ್ಲಿಯ ನದಿಯ ದಂಡೆಯ ಮೇಲಿರುವ ಇದನ್ನ ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂದು ಪೂಜಿಸಲಾಗುತ್ತದೆ. ಈ ಸ್ಥಳದ ಹಿಂದೆಯೂ ಒಂದು ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆ ಇದೆ. ಉಜ್ಜಯಿನಿ ನಗರವು ನಮ್ಮ ದೇಶದ ಪುರಾತನ ಕಲಿಕಾ ಕೇಂದ್ರಗಳಲ್ಲಿ ಒಂದಾಗಿತ್ತು. ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಸಲುವಾಗಿ ದೇಶದ ಹಲವು ಮೂಲೆಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಈ ಭಾಗದ ರಾಜನ ಹೆಸರು ಚಂದ್ರಸೇನ ಅಂತ. ಇವನು ಒಬ್ಬ ದೊಡ್ಡ ಶಿವಭಕ್ತನಾಗಿದ್ದ. ಒಂದ್ಸಲ ಇವನು ಶಿವನಾಮ ಸ್ಮರಣೆಯಲ್ಲಿ ತೊಡಗಿದ್ದಾಗ ಅಲ್ಲೇ ಇದ್ದ ಚಿಕ್ಕ ಬಾಲಕನೊಬ್ಬ ರಾಜನು ಶಿವನಾಮ ಹೇಳ್ತಾ ಇದ್ದದ್ದನ್ನ ಕೇಳಿಸಿಕೊಂಡು ತಾನು ಸಹ ಅಲ್ಲಿ ಪ್ರಾರ್ಥಿಸುತ್ತಾ ಕುಳಿತುಕೊಂಡ. ಅಲ್ಲಿದ್ದ ರಾಜಭಟರು ಆ ಹುಡುಗನನ್ನ ಬಲವಂತದಿಂದ ಅಲ್ಲಿಂದ ಬೇರೆ ಕಡೆ ಕಳಿಸ್ತಾರೆ. ಇದಾದ ನಂತರ ಸುತ್ತಮುತ್ತ ಇದ್ದ ರಾಜರು ಉಜ್ಜಯಿನಿ ನಗರದ ಮೇಲೆ ದಾಳಿ ಮಾಡಲು ಸಂಚು ಹೂಡುತ್ತಾರೆ. ಉಜ್ಜಯಿನಿ ನಗರದ ಮೇಲೆ ದಾಳಿ ಮಾಡಿದ ಇವರು ಅಲ್ಲಿಯ ರಾಜನ ಖಾನೆ ಹಾಗೂ ಖಜಾನೆಯನ್ನ ದೋಚೋದಕ್ಕೆ ಶುರು ಮಾಡ್ತಾರೆ. ಈ ಬಗ್ಗೆ ರೈತನ ಮಗನಾದ ಶ್ರೀಕರನು ತಿಳಿದುಕೊಂಡು ದೂರದಲ್ಲಿ ತಾನು ಶಿವ ಪ್ರಾರ್ಥನೆಯಲ್ಲಿ ತೊಡಗುತ್ತಾನೆ. ಈ ಕಡೆ ದೂಷನ್ ಎಂಬ ರಾಕ್ಷಸನ ಸಹಾಯದಿಂದ ಉಜ್ಜಯಿನಿ ನಗರವನ್ನ ಅವರು ಯಶಸ್ವಿಯಾಗಿ ಆಕ್ರಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ರಾಕ್ಷಸನು ಬ್ರಹ್ಮನಿಂದ ತಾನು ಅಗೋಚರನಾಗಿ ಇರುವಂತಹ ಒಂದು ಅಪರೂಪದ ಶಕ್ತಿ ಹಾಗೂ ವರ ಪಡೆದಿದ್ದ. ಯಾವಾಗ ರಾಜನ ಎಲ್ಲ ಸಾಮ್ರಾಜ್ಯವನ್ನ ಕಸಿದುಕೊಂಡರು ಆಗ ಆ ಬಾಲಕನ ಪ್ರಾರ್ಥನೆ ಶಿವನಿಗೆ ಮುಟ್ಟುತ್ತದೆ. ಶಿವನು ತನ್ನ ಪ್ರಚಂಡ ಅವತಾರವಾದ ಮಹಾಕಾಳೇಶ್ವರ ರೂಪದಲ್ಲಿ ಅಲ್ಲಿ ಕಾಣಿಸಿಕೊಳ್ಳುತ್ತಾನೆ ಹಾಗೂ ತನ್ನ ಶಕ್ತಿಯ ಪ್ರಭಾವದಿಂದ ಅವರೆಲ್ಲರನ್ನ ಸೋಲಿಸುತ್ತಾನೆ. ಆ ಸಾಮ್ರಾಜ್ಯವನ್ನ ರಾಜನಿಗೆ ವಾಪಸ್ ಸಿಗುವಂತೆ ಮಾಡ್ತಾನೆ. ಅಂದಿನಿಂದ ಇಲ್ಲಿ ಮಹಾಕಾಳೇಶ್ವರ ರೂಪದಲ್ಲಿ ನೆಲೆಸಿದ ಶಿವನ ಈ ಸನ್ನಿಧಿಯು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಎಂದು ಜನಜನಿತವಾಗುತ್ತದೆ. ನಾಲ್ಕನೆಯದ್ದು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಇದು ಸಹ ಮಧ್ಯಪ್ರದೇಶದ ನರ್ಮದಾ ನದಿ ದಂಡೆಯ ಮೇಲಿರುವ ಜ್ಯೋತಿರ್ಲಿಂಗ. ಇಲ್ಲಿ ಓಂ ಆಕಾರದಲ್ಲಿರುವ ಒಂದು ದ್ವೀಪದ ಮೇಲೆ ಇದು ನೆಲೆಯಾಗಿದೆ. ಒಮ್ಮೆ ನಾರದನು ವಿಂಧ್ಯ ಪರ್ವತಕ್ಕೆ ಬಂದು ಅದರ ಅಧಿಪತಿ ವಿಂಧ್ಯನ ಹತ್ತಿರ ಮೇರು ಪರ್ವತವು ನಿನಗಿಂತ ಎತ್ತರ ಇರೋದ್ರಿಂದ ಮೇರುವು ನಿನಗಿಂತ ಶ್ರೇಷ್ಠನೆನಿಸಿದ್ದಾನೆ ಎಂದರಂತೆ. ಅದಕ್ಕೆ ವಿಂಧ್ಯನು ಶಿವನನ್ನ ಕುರಿತು ವಾಪಸ್ ತಪಸ್ಸಾಚರಿಸುತ್ತಾನೆ. ಪ್ರತ್ಯಕ್ಷನಾದ ಶಿವನು ತನ್ನ ಸ್ವರೂಪವನ್ನ ಎರಡು ಭಾಗ ಮಾಡಿ ಒಂದು ಓಂಕಾರೇಶ್ವರ, ಇನ್ನೊಂದು ಪಾರ್ಥಿವ ರೂಪ ಅಮರೇಶ್ವರ ಎಂದು ವಿಭಾಗ ಮಾಡಿ ಪೂಜಿಸಲು ಹೇಳಿ ಅವನಿಗೆ ಬೇಕಾದ ವರ ಕೊಡ್ತಾನೆ. ಆದರೆ ತನ್ನ ಭಕ್ತರಿಗೆ ತೊಂದರೆ ಕೊಡದಿರಲು ತಿಳಿಸಿದನು. ಮುಂದೆ ಶಿವನು ಕರುಣಿಸಿಕೊಟ್ಟ ಆ ಎರಡು ಲಿಂಗಗಳು ಅಲ್ಲಿಯೇ ಉಳಿದು ಇಂದಿಗೂ ಪೂಜೆಗೊಳ್ಳುತ್ತಿವೆ. ಅಂದಿನಿಂದ ಈ ಮಹಾಕ್ಷೇತ್ರಕ್ಕೆ ಓಂಕಾರಲಿಂಗ ಜ್ಯೋತಿರ್ಲಿಂಗ ಕ್ಷೇತ್ರ ಎಂಬ ಹೆಸರು ಬರುತ್ತದೆ. ಹೀಗಾಗಿ ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳು ಸಹ ಈ ಎರಡು ಲಿಂಗಗಳ ದರ್ಶನವನ್ನ ತಪ್ಪದೆ ಮಾಡ್ತಾರೆ. ಐದನೆಯದ್ದು ಭೀಮಾಶಂಕರ್ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದ ಸಹ್ಯಾದ್ರಿ ಶಿಖರ ಶ್ರೇಣಿಯಿಂದ ಸುಮಾರು 125 ಮೈಲುಗಳ ಆಚೆ ಭೀಮಾ ನದಿ ತೀರದಲ್ಲಿ ಬರುತ್ತದೆ. ಭೀಮಾ ನದಿ ಜನಿಸುವ ಸ್ಥಳ ಕೂಡ ಇದೆ ಅಂತ ಹೇಳ್ತಾರೆ. ಇದು ಮುಂದೆ ಕೃಷ್ಣ ನದಿಗೆ ಸೇರಿಕೊಳ್ಳುತ್ತದೆ. ಇಲ್ಲಿಗೆ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಈ ಲಿಂಗದ ದರ್ಶನಕ್ಕೆ ಸಮಾನ ಅವಕಾಶ ಇದೆ. ಒಳಗೆ ಬರುವ ಎಲ್ಲರೂ ಸಹ ಜ್ಯೋತಿರ್ಲಿಂಗವನ್ನ ಸ್ಪರ್ಶ ಮಾಡಿ ಹೋಗಲು ಅನುವು ಮಾಡಿಕೊಡಲಾಗುತ್ತದೆ. ಇದರ ಹಿನ್ನೆಲೆಯನ್ನ ನೋಡೋದಾದರೆ ಭೀಮಾ ತೀರದ ಒಂದು ಗುಹೆಯಲ್ಲಿ ಬಹಳ ಹಿಂದೆ ಭೀಮ ಎಂಬ ರಾಕ್ಷಸ ತನ್ನ ತಾಯಿಯ ಜೊತೆ ವಾಸವಿದ್ದ. ವಾಸ್ತವವಾಗಿ ಇವನು ಕುಂಭಕರ್ಣನ ಮಗ.
ವಿಷ್ಣು ರಾಮನ ಅವತಾರ ತಾಳಿ ತನ್ನ ತಂದೆಯನ್ನ ಕೊಂದಿದ್ರ ಬಗ್ಗೆ ಇವನಿಗೆ ತೀವ್ರ ಅಸಮಾಧಾನ ಇತ್ತು. ಆಗ ಅವನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಪ್ರತೀಕಾರ ತೀರಿಸಲು ಬೇಕಾದ ಶಕ್ತಿ ಸಂಪಾದನೆಗಾಗಿ ಬ್ರಹ್ಮನನ್ನ ಕೇಳಿಕೊಂಡ. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಅವನಿಗೆ ಬೇಕಾದ ಶಕ್ತಿಯನ್ನ ಅನುಗ್ರಹಿಸುತ್ತಾನೆ. ಅದರ ಮದದಿಂದ ಕೊಬ್ಬಿದ ಭೀಮನು ಅಲ್ಲೇ ಇದ್ದ ಒಬ್ಬ ಮಹಾಶಿವ ಭಕ್ತನನ್ನ ಅಪಹರಣ ಮಾಡಿ ಅವನಿಗೆ ತೊಂದರೆ ಕೊಡ್ತಾನೆ. ತನ್ನ ಪ್ರೀತಿಯ ಶಿಷ್ಯನಿಗೆ ಒದಗಿದ ದುಸ್ಥಿತಿ ನೋಡಿ ಅವನ ಸಹಾಯಕ್ಕೆ ಸ್ವತಃ ಶಿವನೇ ಅಲ್ಲಿಗೆ ಪ್ರತ್ಯಕ್ಷನಾಗಿ ಬರ್ತಾನೆ. ಈ ರೀತಿ ಅವನು ಪ್ರತ್ಯಕ್ಷನಾಗಿ ಭೀಮ ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಈ ರೀತಿ ಅಲ್ಲಿ ಶಿವ ಪ್ರತ್ಯಕ್ಷನಾಗಿ ಸಂಹಾರ ಮಾಡಿದ ತಾಣವೇ ಭೀಮಶಂಕರ ಜ್ಯೋತಿರ್ಲಿಂಗ ಎಂದು ಹೆಸರಾಗಿದೆ. ಆರನೆಯದ್ದು ಕೇದಾರನಾಥ ಜ್ಯೋತಿರ್ಲಿಂಗ. ಇದು ಇರೋದು ಉತ್ತರಾಖಂಡ ರಾಜ್ಯದಲ್ಲಿ. ಇದು ಅಲ್ಲಿಯ ಹಿಮಾಲಯದ ಕಣಿವೆಯ ಕೆಳಗೆ ಇರುವ ಮಂದಾಕಿನಿ ನದಿ ದಂಡೆಯ ಮೇಲೆ ಇರುವ ಮನೋಹರವಾದ ದೇವಸ್ಥಾನ. ಅಲ್ಲಿಯ ವಾತಾವರಣದ ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಈ ದೇವಸ್ಥಾನವು ವರ್ಷದ 6 ತಿಂಗಳು ಮಾತ್ರ ತೆರೆದಿರುತ್ತದೆ. ಉಳಿದ 6 ತಿಂಗಳ ಸಮಯ ಇದು ಮುಚ್ಚಲ್ಪಟ್ಟಿರುತ್ತದೆ. ಐತಿಹ್ಯಗಳ ಪ್ರಕಾರ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಸ್ಥಾನವನ್ನ ಕಟ್ಟಿದರೆಂದು ಹೇಳಲಾಗುತ್ತದೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಇಲ್ಲಿ ಈ ಮೊದಲೇ ಪಾಂಡವರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಪುರಾಣದ ಕಥೆಯ ಪ್ರಕಾರ ಯುದ್ಧದಲ್ಲಿ ಕೌರವರನ್ನೆಲ್ಲ ಸಂಹಾರ ಮಾಡಿದ ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಶಿವನನ್ನ ಕಾಣುವ ಸಲುವಾಗಿ ಅಲ್ಲಿಗೆ ಬರ್ತಾರೆ. ಆದರೆ ಶಿವ ಅವರಿಗೆ ಕಾಣದ ಹಾಗೆ ಮರೆಯಾಗುತ್ತಾನೆ. ಅವನು ನಂದಿ ರೂಪದಲ್ಲಿ ಅಲ್ಲೊಂದು ಕಡೆ ಕಾಣಿಸಿಕೊಂಡಾಗ ಅದನ್ನ ಭೀಮ ಹಾಗೂ ದ್ರೌಪದಿ ಇಬ್ಬರು ಗಮನಿಸ್ತಾರೆ. ಅಲ್ಲಿ ಕಾಣಿಸುತ್ತಿರುವ ನಂದಿ ಅದು ಶಿವನೇ ಅಂತ ಅವರಿಗೆ ಗೊತ್ತಾಗುತ್ತದೆ. ತಕ್ಷಣ ಅದನ್ನ ಹಿಡಿಯಲು ಭೀಮ ಅದರ ಹಿಂದೆ ಓಡುತ್ತಾನೆ. ಆಗ ಆ ನಂದಿಯ ದೇಹದ ವಿವಿಧ ಭಾಗಗಳು 5 ವಿವಿಧ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ಅದರ ಹಿಂಭಾಗವು ಕಾಣಿಸಿದ ಸ್ಥಳವೇ ಈ ಕೇದಾರನಾಥ ಎಂದು ನಂಬಲಾಗಿದೆ. ಅದರ ನಾಭಿ, ಕಣ್ಣುಗಳು, ಕಾಲುಗಳು, ಹೊಟ್ಟೆ, ಎದೆ ಹೀಗೆ ಈ 5 ದೇಹದ ಭಾಗಗಳು ಬಿದ್ದ 5 ಸ್ಥಳಗಳನ್ನ ಪಂಚಕೇದಾರನಾಥ ಕ್ಷೇತ್ರಗಳೆಂದು ಕರೆಯಲಾಗಿದೆ. ಹಾಗೂ ಅಲ್ಲೆಲ್ಲ ಪಾಂಡವರು ಒಂದೊಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ ಎಂದು ಪ್ರತೀತಿ ಇದೆ. ಈ ಸ್ಥಳವು ಯಾವುದೇ ನೈಸರ್ಗಿಕ ವಿಕೋಪಗಳಿಗೂ ಸಹ ಜಗ್ಗದ ಸ್ಥಳ ಎಂಬುದು 2013ರಲ್ಲಿ ಉಂಟಾಗಿದ್ದ ಮಹಾ ಚಂಡಮಾರುತ ಹಾಗೂ ಜಲಪ್ರಳಯದಿಂದ ಸಾಬೀತಾಗಿತ್ತು. ಆಗ ಹರಿದು ಬಂದ ನೀರಿನ ಪ್ರವಾಹದ ನಡುವೆ ಒಂದು ದೊಡ್ಡ ಕಲ್ಲು ಬಂಡೆಯೊಂದು ತೇಲಿಕೊಂಡು ಬಂದು ದೇವಸ್ಥಾನದ ಅಡ್ಡ ಬಂದು ನಿಲ್ಲುತ್ತದೆ. ಇದು ದೇವಸ್ಥಾನಕ್ಕೆ ರಕ್ಷಣೆ ಕೊಡುತ್ತಾ ಪ್ರವಾಹದ ನೀರನ್ನ 2 ದಿಕ್ಕುಗಳಾಗಿ ವಿಭಜನೆ ಮಾಡಿ ದೇವಸ್ಥಾನಕ್ಕೆ ಅದರಿಂದ ಯಾವುದೇ ಹಾನಿಯಾಗದ ಹಾಗೆ ರಕ್ಷಣೆ ನೀಡಿತ್ತು. ಆವಾಗಿನಿಂದ ಈ ಕಲ್ಲನ್ನ ಇಲ್ಲಿ ಭೀಮಶಿಲೆ ಎಂದು ಪೂಜಿಸಲಾಗುತ್ತಾ ಬರ್ತಾ ಇದೆ. 7ನೇಯದ್ದು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಈ ದೇವಸ್ಥಾನವು ಉತ್ತರ ಪ್ರದೇಶದ ವಾರಣಾಸಿ ನಗರದ ಗಂಗಾ ನದಿ ತೀರದಲ್ಲಿದೆ. ಇದನ್ನ ಬನರಾಸ್ ಎಂದು ಸಹ ಕರೆಯುತ್ತಾರೆ. ಭಾರತದ 7 ಪವಿತ್ರ ನಗರಗಳಲ್ಲಿ ಈ ಬನರಾಸ್ ಸಹ ಒಂದು ಎಂದು ಹೇಳಲಾಗುತ್ತೆ. ಈ ಸ್ಥಳದ ಮಹಿಮೆ ಅಪಾರ. ಇದು ಯೋಗ, ಧ್ಯಾನ, ಆಯುರ್ವೇದಕ್ಕೆ ಹೆಸರಾಗಿದ್ದ ತವರು ಮನೆ ಅಂತಾನೆ ಕೀರ್ತಿ ಪಡೆದಿದೆ. ಆಯುರ್ವೇದದ ಜನಕ ಎಂದು ಹೆಸರಾದ ಮಹಾಗುರು ಪತಂಜಲಿ ವಾಸವಿದ್ದ ಊರಿದು. ಜನ ಇವತ್ತಿಗೂ ಸಹ ತಮ್ಮ ಜೀವನ ಹಾಗೂ ಮರಣದ ಮುಕ್ತಿಗಾಗಿ ಈ ಸ್ಥಳಕ್ಕೆ ಬರುತ್ತಾರೆ. ಇಲ್ಲಿರುವ ಲಿಂಗವನ್ನ ಮುಟ್ಟಿ ತಮ್ಮ ಪಾಪಗಳನ್ನ, ಕೆಡುಕುಗಳನ್ನ ಕಳೆದುಕೊಳ್ಳಲು ಅವರು ಬಯಸ್ತಾರೆ. ಇಲ್ಲಿಗೆ ಬಂದರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆದು ಹೋಗುತ್ತವೆ ಎಂಬ ನಂಬಿಕೆ ಈಗಲೂ ಸಹ ಇದೆ. ಇದರ ಪೌರಾಣಿಕ ಹಿನ್ನೆಲೆ ಬಗ್ಗೆ ನೋಡೋದಾದರೆ ಒಂದು ಸಲ ವಿಷ್ಣು ಹಾಗೂ ಬ್ರಹ್ಮದೇವರ ನಡುವೆ ಯಾರು ಹೆಚ್ಚು ಶಕ್ತಿವಂತರು ಎಂಬ ಚರ್ಚೆ ಬರುತ್ತದೆ. ಆಗ ಅವರು ಇದರ ತೀರ್ಮಾನವನ್ನ ಶಿವನ ಬಳಿ ಕೇಳಲು ಬಂದಾಗ ತಾನು ಎತ್ತರಕ್ಕೆ ಕಂಬದ ರೂಪದಲ್ಲಿ ನಿಲ್ಲುವುದಾಗಿಯೂ ತನ್ನನ್ನ ಯಾರು ಮೊದಲು ತಲುಪುತ್ತಾರೋ ಅವರೇ ಶಕ್ತಿವಂತರು ಅಂತ ಅವರಿಗೆ ಹೇಳುತ್ತಾನೆ. ಆಗ ವಿಷ್ಣು ಗರುಡ ರೂಪದಲ್ಲಿಯೂ ಬ್ರಹ್ಮನು ಹಂಸದ ರೂಪದಲ್ಲಿಯೂ ಆ ಕಂಬವನ್ನ ಏರಲು ಪ್ರಯತ್ನ ಪಡ್ತಾರೆ. ಎಷ್ಟು ಮೇಲಕ್ಕೆ ಹೋದರೂ ಸಹ ಅದರ ತುದಿ ಸಿಗದೆ ಹೋದಾಗ ಬ್ರಹ್ಮನು ತಾನೇ ಮೊದಲು ತಲುಪಿದೆ ಅಂತ ಸುಳ್ಳು ಹೇಳುತ್ತಾನೆ. ವಿಷ್ಣುವು ಇದು ತನ್ನಿಂದ ಸಾಧ್ಯವಿಲ್ಲ ಎಂಬ ನಿಜವನ್ನೇ ಹೇಳುತ್ತಾನೆ. ವಿಷ್ಣುವಿನ ಮಾತಿನಿಂದ ಸಮಾಧಾನಗೊಂಡ ಶಿವನು ಸುಳ್ಳು ಹೇಳಿದ್ದಕ್ಕೆ ಬ್ರಹ್ಮನ ಮೇಲೆ ಕೋಪಗೊಂಡ. ಆಗ ಬ್ರಹ್ಮನನ್ನ ಪಂಚಮುಖಿ ಬ್ರಹ್ಮ ಎಂದು ಕರೆಯುತ್ತಿದ್ದರು. ಶಿವನು ಕೋಪದಿಂದ ಬ್ರಹ್ಮನ 5ನೇ ತಲೆಯನ್ನ ಕಡಿದು ನೀನು ಭೂಲೋಕದಲ್ಲಿ ಇನ್ಮೇಲೆ ಪೂಜೆಗೆ ಅನರ್ಹ ಎಂದು ಶಾಪ ನೀಡಿದ. ಈ ರೀತಿ ಭೂಮಿ ಆಕಾಶಗಳನ್ನ ಒಂದು ಮಾಡುವ ರೀತಿ ದೈತ್ಯನಾಗಿ ಬೆಳೆದು ನಿಂತ ಶಿವನ ಜಾಗವೇ ಈ ಕಾಶಿ ವಿಶ್ವನಾಥ ದೇವಸ್ಥಾನ ಎನ್ನಲಾಗುತ್ತೆ. ಇಲ್ಲಿ ಶಿವನನ್ನ ವಿಶ್ವನಾಥ ಅಥವಾ ವಿಶ್ವೇಶ್ವರ ಎಂದು ಕರೆಯುತ್ತಾರೆ. ಅಂದ್ರೆ ಅವನು ವಿಶ್ವಕ್ಕೆ ಅಧಿಪತಿ ಅಂತ ಇದರ ಅರ್ಥ.
ಎಂಟನೆಯದ್ದು ವೈದ್ಯನಾಥ ಜ್ಯೋತಿರ್ಲಿಂಗ. ಇದು ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತದೆ. ಇದು ಸಹ ಅಪಾರ ಮಹಿಮೆ ಉಳ್ಳಂತ ಸ್ಥಳವೇ. ಇಲ್ಲಿಗೆ ಶ್ರದ್ಧಾಭಕ್ತಿಯಿಂದ ಬರುವ ಎಲ್ಲಾ ಭಕ್ತಾದಿಗಳ ಕಷ್ಟ ಕೋರಿಕೆಗಳು ಬೇಗನೆ ನೆರವೇರುತ್ತವೆ ಎಂಬ ಭಾವನೆ ಇದೆ. ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದರೆ ಬಹಳ ಹಿಂದೆ ರಾವಣನು ಆತ್ಮಲಿಂಗಕ್ಕಾಗಿ ಶಿವನ ಕುರಿತು ತಪಸ್ಸು ಮಾಡಿದ ಸ್ಥಳ ಇದೆ ಎಂದು ಹೇಳುತ್ತಾರೆ. ಅವನು ತನ್ನ 9 ತಲೆಗಳನ್ನ ಶಿವನ ಕಾಲಡಿಯಲ್ಲಿ ಸಮರ್ಪಿಸುತ್ತಾನೆ. ಅವನಿಗೆ ಶಿವನ ಆತ್ಮಲಿಂಗ ಬೇಕಿತ್ತು. ಶಿವನನ್ನೇ ಲಂಕೆಗೆ ಕರೆದುಕೊಂಡು ಹೋಗುವ ಇಚ್ಛೆ ಅವನಲ್ಲಿತ್ತು. ಅವನ ತಪಸ್ಸಿಗೆ ಮೆಚ್ಚಿದ ಶಿವನು ಅವನ ಜೊತೆ ಕೈಲಾಸದಿಂದ ಲಂಕೆಗೆ ಹೋಗಲು ಸಿದ್ಧನಾದ. ಆದರೆ ಕೈಲಾಸದಲ್ಲಿ ಶಿವ ಇಲ್ಲದೇ ಇರೋದನ್ನ ನೋಡಿದ ದೇವತೆಗಳೆಲ್ಲ ಗಾಬರಿ ಆಗ್ತಾರೆ. ಅವರು ಈ ಬಗ್ಗೆ ವಿಷ್ಣುವಿನ ಬಳಿ ಹೋಗಿ ದೂರು ಕೊಟ್ಟಾಗ ಅವನು ಶಿವನನ್ನ ಅಲ್ಲೇ ಉಳಿಸಿಕೊಳ್ಳಲು ಒಂದು ಉಪಾಯ ಮಾಡ್ತಾನೆ. ದೇವತೆಗಳಲ್ಲಿ ಒಬ್ಬರಾದ ವರುಣದೇವನನ್ನ ಕರೆದು ಹೇಗಾದರೂ ಮಾಡಿ ಶಿವನನ್ನ ತಡೆದು ಬಾ ಎಂದು ಕಳಿಸ್ತಾನೆ. ತನ್ನ ಆತ್ಮಲಿಂಗವನ್ನ ರಾವಣನಿಗೆ ಕೊಟ್ಟಿದ್ದ ಶಿವನು ಅದನ್ನ ಅಪ್ಪಿತಪ್ಪಿಯು ನೆಲದ ಮೇಲೆ ಇಡಕೂಡುದು. ಒಂದು ವೇಳೆ ಇಟ್ಟರೆ ಅದು ಅಲ್ಲಿಯೇ ಸ್ಥಿರವಾಗಿ ನೆಲೆಯಾಗುತ್ತದೆ. ದಾರಿ ಉದ್ದಕ್ಕೂ ಅದನ್ನ ಎಲ್ಲೂ ಕೆಳಗಡೆ ಇರಿಸದೆ ಲಂಕೆಗೆ ತೆಗೆದುಕೊಂಡು ಹೋಗು ಎಂದು ಮೊದಲೇ ರಾವಣನಿಗೆ ಆದೇಶ ನೀಡಿದ. ಅದರಂತೆ ಆತ್ಮಲಿಂಗವನ್ನ ತೆಗೆದುಕೊಂಡು ಮನೆಗೆ ಬರುವ ದಾರಿಯ ಮಧ್ಯೆ ರಾವಣನಿಗೆ ಸಂಧ್ಯಾವಂದನೆಗೆ ವೇಳೆಯಾದದ್ದು ಅವನ ಗಮನಕ್ಕೆ ಬಂತು. ಆತ್ಮಲಿಂಗವನ್ನ ಕೈಯಲ್ಲಿ ಹಿಡಿದುಕೊಂಡೇ ಸಂಧ್ಯಾವಂದನೆ ನೆರವೇರಿಸಲು ಸಾಧ್ಯವಿಲ್ಲ. ಅದರಿಂದ ಇದನ್ನ ತಾನು ಸಂಧ್ಯಾವಂದನೆ ಮಾಡುವ ಸಮಯ ಯಾರಾದರೂ ತನ್ನ ಬದಲಿಗೆ ಹಿಡಿದುಕೊಳ್ಳುವವರು ಸಿಗ್ತಾರಾ ಅಂತ ಹುಡುಕಾಡ್ತಾನೆ. ಆಗ ಅದೇ ಸಮಯಕ್ಕೆ ವಿಷ್ಣುವಿನಿಂದ ಅಲ್ಲಿಗೆ ಬಂದಿದ್ದ ವರುಣದೇವನು ಗೋಪಾಲನ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆ ಗೋಪಾಲನನ್ನ ಕರೆದು ಆ ಲಿಂಗವನ್ನ ಅವನಿಗೆ ಕೊಟ್ಟ ರಾವಣನು ಸಂಧ್ಯಾವಂದನೆ ಮಾಡಿ ಮುಗಿಸಿ ಬರುವಷ್ಟರಲ್ಲಿ ವರುಣದೇವನು ಆ ಲಿಂಗವನ್ನ ಕೆಳಕ್ಕೆ ಇಟ್ಟು ಹೋಗುತ್ತಾನೆ. ಆಗ ಅದು ಅಲ್ಲೇ ಸ್ಥಿರವಾಗಿ ನಿಲ್ಲುತ್ತದೆ. ಇದು ಭಗವಾನ್ ವಿಷ್ಣುವಿನ ಕಾರ್ಯವೆಂದು ಅರಿತುಕೊಂಡ ರಾವಣನು ಅಸಮಾಧಾನಗೊಂಡನು ಮತ್ತು ಹೊರಡುವ ಮೊದಲು ಲಿಂಗದ ಮೇಲೆ ತನ್ನ ಹೆಬ್ಬೆರಳನ್ನ ಒತ್ತಿದನು. ಇದು ಶಿವಲಿಂಗವನ್ನ ಭಾಗಶಃ ಹಾನಿಗೊಳಿಸಿತು. ನಂತರ ಶಿವಲಿಂಗವನ್ನ ಬ್ರಹ್ಮ, ವಿಷ್ಣು ಮತ್ತು ಇತರೆ ದೇವತೆಗಳು ಪೂಜಿಸಿದರು ಮತ್ತು ಅವರು ವೈದ್ಯನಾಥ ದೇವಾಲಯವನ್ನ ನಿರ್ಮಿಸಿದ್ರು. ಅಂದಿನಿಂದ ಮಹಾದೇವನು ಕಾಮನ ಲಿಂಗದ ಸಕಾರವಾಗಿ ದಿಯೋಘರ್ನಲ್ಲಿ ನೆಲೆಸಿದ್ದಾನೆ. 9ನೆಯದ್ದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಇದು ಬ್ರಹ್ಮಗಿರಿಯ ಬಳಿ ಗೋದಾವರಿಯ ನದಿ ತೀರದಲ್ಲಿದೆ. ಇದರ ಒಂದು ವಿಶೇಷತೆ ಏನಂದ್ರೆ ಇದರಲ್ಲಿರುವ 3 ಲಿಂಗಗಳು ತ್ರಿಮೂರ್ತಿಗಳ ಸ್ವರೂಪ ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ಒಂದು ಸಲ ಬ್ರಹ್ಮನು ಶಿವನನ್ನ ಒಲಿಸಿಕೊಳ್ಳಲು ಇಲ್ಲಿಯ ಬ್ರಹ್ಮಗಿರಿಯ ಮೇಲೆ ತಪಸ್ಸಿಗೆ ಕುಳಿತಿದ್ದ. ಆದ್ದರಿಂದಲೇ ಇದಕ್ಕೆ ಬ್ರಹ್ಮಗಿರಿ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಈ ಸ್ಥಳದಲ್ಲಿಯೇ ಗೌತಮ ಮುನಿಯು ತನ್ನ ಆಶ್ರಮದಲ್ಲಿ ವಾಸವಿದ್ದ. ಒಂದು ಸಲ ವಿಪರೀತ ಕ್ಷಾಮ ತಲೆದೂರಿ ಇಲ್ಲಿಂದ ನೀರೆಲ್ಲ ಬತ್ತಿ ಹೋಗಿ ಇಲ್ಲಿರುವ ಜನ ಹಾಗೂ ಜಾನುವಾರುಗಳೆಲ್ಲ ಬೇರೆ ಕಡೆ ವಲಸೆ ಹೋಗಲು ಶುರು ಮಾಡಿದಾಗ ವರುಣದೇವನನ್ನ ಕುರಿತು ತಪಸ್ಸು ಮಾಡಿದ ಗೌತಮನು ಅವನನ್ನ ಮೆಚ್ಚಿಸಿ ಬೇಕಾದಷ್ಟು ನೀರನ್ನ ವರದ ರೂಪದಲ್ಲಿ ಪಡೆದುಕೊಂಡ. ಆ ನೀರನ್ನ ಎಲ್ಲ ಜೀವಜಾಲಕ್ಕೂ ಹಂಚಿದ ಗೌತಮನು ಎಲ್ಲರ ಪ್ರೀತಿ ವಿಶ್ವಾಸಕ್ಕೂ ಅರ್ಹನಾದ. ಸಾಕಷ್ಟು ಜನ ಅವನಿಗೆ ಗೌರವ ನೀಡೋದಕ್ಕೆ ಶುರು ಮಾಡ್ತಾರೆ. ಇದ್ರ ಜೊತೆಗೆ ಅಲ್ಲಿದ್ದ ಮುನಿಕೂಟದ ಸಾಕಷ್ಟು ಜನರಿಗೆ ಅವನ ಮೇಲೆ ಅಸೂಯೆ ಮೂಡುತ್ತದೆ. ಅವರೆಲ್ಲ ಗಣೇಶನನ್ನ ಕುರಿತು ಪ್ರಾರ್ಥನೆ ಮಾಡಿದಾಗ ಗಣೇಶ ಅಲ್ಲಿ ಪ್ರಸನ್ನನಾಗುತ್ತಾನೆ. ಈ ರೀತಿ ಪ್ರಸನ್ನನಾದ ಗಣೇಶನಿಗೆ ಅವರು ಗೌತಮನನ್ನ ನಿಂದಿಸು, ಜನ ಅವನಿಗೆ ಗೌರವ ಕೊಡದೆ ಇರುವಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾರೆ. ಅದು ದುರಿಚ್ಛೆಯಾದ್ರಿಂದ ಅವರ ಆಗ್ರಹಕ್ಕೆ ಗಣೇಶನು ಒಪ್ಪಿಕೊಳ್ಳಲ್ಲ. ಅದರ ಬದಲಿಗೆ ಅವನು ಒಂದು ದುರ್ಬಲ ಹಾಗೂ ಮುದಿ ಹಸುವಿನ ರೂಪ ತಾಳುತ್ತಾನೆ. ಈ ಹಸು ಕಾಲಕ್ರಮೇಣ ಗೌತಮ ಮಹರ್ಷಿಯ ಆಶ್ರಮಕ್ಕೆ ಬಂದು ಸೇರುತ್ತದೆ. ಗೌತಮನು ಆ ಮುದಿ ಹಸಿವಿಗೆ ಚೆನ್ನಾಗಿ ಮೇವು ಹಾಕಿ ಪ್ರೀತಿಯಿಂದ ಸಾಕಿ ಸಲುಹಿ ಅದನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದರೂ ಸಹ ಅದು ಸತ್ತು ಹೋಗುತ್ತದೆ. ಆಗ ಅವನ ಮೇಲೆ ಗೋಹತ್ಯಾ ಪಾಪವನ್ನ ಇತರ ಋಷಿ ಮುನಿಗಳು ಆಪಾದಿಸುತ್ತಾರೆ. ಗೋಹತ್ಯೆ ಮಾಡಿದ್ರಿಂದ ಅವನನ್ನ ಅವರೆಲ್ಲ ಸೇರಿ ಬಹಿಷ್ಕಾರ ಮಾಡುವುದಕ್ಕೆ ನಿರ್ಧಾರ ಮಾಡ್ತಾರೆ. ಆಗ ತನ್ನ ಮೇಲೆ ಬಂದಿರುವ ಈ ಪಾಪ ಪರಿಹಾರಕ್ಕಾಗಿ ಅವನು ಬ್ರಹ್ಮಗಿರಿಗೆ ಬಂದು ಶಿವನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಶಿವ ಪ್ರತ್ಯಕ್ಷ ಆದಾಗ ಗೌತಮನು ತನ್ನ ಪಾಪ ಪರಿಹಾರಕ್ಕಾಗಿ ನಾನು ಗಂಗೆಯಲ್ಲಿ ಮಿಂದು ಪಾವನ ಆಗಬೇಕು, ಹಾಗಾಗಿ ನನಗೆ ಗಂಗೆಯನ್ನ ಅನುಗ್ರಹಿಸು ಅಂತ ಕೇಳ್ತಾನೆ. ಅದರಂತೆ ಆ ಮಾತಿಗೆ ಒಪ್ಪಿದ ಶಿವನು ಗಂಗೆಗೆ ಅವನ ಬಳಿ ಹೋಗಲು ಸೂಚಿಸಿದ. ಆದರೆ ಅಲ್ಲಿವರೆಗೂ ತಾನು ಒಬ್ಬಳೇ ಹೋಗಲು ಆಕೆಗೆ ಇಷ್ಟ ಇರಲಿಲ್ಲ. ತನ್ನ ಜೊತೆ ಶಿವನು ಸಹ ಅಲ್ಲಿ ಇದ್ರೆ ತಾನು ಹೋಗಲು ಸಿದ್ಧ ಅಂತ ಆಕೆ ಹೇಳ್ತಾಳೆ. ಆಗ ಅವಳ ಮಾತಿಗೆ ಸಮ್ಮತಿ ಸೂಚಿಸಿದ ಶಿವ ತಾನು ಸಹ ಆ ಕ್ಷೇತ್ರದಲ್ಲಿ ಬಂದು ನೆಲೆಯಾಗುತ್ತಾನೆ. ಆಗಿಂದ ಅದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಎಂದು ಹೆಸರಾಗಿದೆ. 10ನೆಯದು ನಾಗೇಶ್ವರ ಜ್ಯೋತಿರ್ಲಿಂಗ. ಇದು ಭಾರತದ ಪುರಾತನ ಅರಣ್ಯವಾದ ತಾರಕಾರಣ್ಯದಲ್ಲಿ ಇದೆ ಎಂದು ನಂಬಲಾಗಿದೆ. ಬಹಳ ಹಿಂದೆ ಇಲ್ಲಿ
ತಾರಕ ಎಂಬ ರಾಕ್ಷಸ ವಾಸವಿದ್ದ. ಅವನು ನೀರಿನಲ್ಲಿ ವಾಸ ಮಾಡುವ ದೈತ್ಯಾಕಾರದ ಜಲಚರಗಳ ಸಹಾಯದಿಂದ ಜನರಿಗೆ ತೊಂದರೆ ಕೊಡುತ್ತಿದ್ದ. ಜನರೆಲ್ಲ ಶಿವನ ಮೊರೆ ಹೋದಾಗ ಶಿವ ಅಲ್ಲಿ ಪ್ರತ್ಯಕ್ಷನಾಗಿ ಸಂಹಾರ ಮಾಡಿ ಅಲ್ಲಿಯೇ ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸ್ತಾನೆ. ತಾನು ನಾಗೇಶ್ವರ ರೂಪದಲ್ಲಿ ಸ್ಥಿರವಾದ ಶಿವನನ್ನ ಸ್ವತಃ ಗೌರಿ ಸಹ ಒಮ್ಮೆ ಪೂಜೆ ಮಾಡಿದಳು ಎಂಬ ಕಥೆ ಇದೆ. 11ನೆಯದ್ದು ರಾಮೇಶ್ವರಂ ಜ್ಯೋತಿರ್ಲಿಂಗ. ಇದು ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿ ಬರುತ್ತದೆ. ಇದರ ಹೆಸರಲ್ಲಿ ರಾಮ ಮತ್ತು ಈಶ್ವರ ಇಬ್ಬರು ಇದ್ದಾರೆ. ಇದು ನಮ್ಮ ದೇಶದ ಅತ್ಯಂತ ಪುರಾತನ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಹೆಸರಾಗಿದೆ. ರಾವಣನ ಸಂಹಾರ ಮಾಡಿದ ನಂತರ ಬ್ರಹ್ಮಹತ್ಯ ದೋಷಕ್ಕಾಗಿ ರಾಮನು ಈ ಸ್ಥಳದಲ್ಲಿ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ. ಆಗ ಶಿವ ಅವನಿಗೆ ಒಲಿದು ಅವನ ದೋಷ ನಿವಾರಿಸಿದ ಎಂಬುದು ಪ್ರತೀತಿ. ರಾಮ ತನ್ನ ಬಾಣಗಳನ್ನ ಯೋಜನೆಗಳ ಅಂತರದಲ್ಲಿ ಹೂಡಿ ಇಲ್ಲಿರುವ ಆಲಯವನ್ನ ನಿರ್ಮಿಸಿದ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನವು ವಿಶ್ವದಲ್ಲೇ ಅತ್ಯಂತ ಭವ್ಯ ಹಾಗೂ ವಿಶಾಲವಾದ ಆವರಣವನ್ನ ಹೊಂದಿದೆ ಎಂಬ ಹೆಸರು ಪಡೆದಿದೆ. ಹಿಮಾಲಯದಲ್ಲಿದ್ದ ಜ್ಯೋತಿರ್ಲಿಂಗವನ್ನ ಶಿವಾಂಶ ಸಂಭೂತನಾದ ಹನುಮಂತನಿಗೆ ತರಲು ರಾಮ ಆದೇಶ ಮಾಡ್ತಾನೆ. ಅಲ್ಲಿಗೆ ಹೊರಟ ಹನುಮನು ಅದನ್ನ ತರಲು ತುಂಬಾ ತಡವಾದಾಗ ಸೀತಾಮಾತೆಯು ಇಲ್ಲಿಯ ಸಮುದ್ರದ ಮರಳಿನಿಂದಲೇ ಒಂದು ಸಣ್ಣ ಲಿಂಗವನ್ನ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾಳೆ. ಸೀತಾಮಾತೆಯಿಂದ ಪ್ರತಿಷ್ಠಾಪನೆಯಾದ ಶಿವಲಿಂಗವು ಈ ದೇಗುಲದ ಆವರಣದಲ್ಲಿ ಇನ್ನೂ ಇದೆ ಎಂದು ಹೇಳುತ್ತಾರೆ. ಹಾಗೂ ನಿತ್ಯ ಅದಕ್ಕೆ ಭಕ್ತಾದಿಗಳಿಂದ ಪೂಜೆಯೂ ಸಹ ನೆರವೇರುತ್ತದೆ. 12ನೆಯ ಹಾಗೂ ಕೊನೆಯ ಜ್ಯೋತಿರ್ಲಿಂಗದ ಹೆಸರು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದ ದೌಲತಾಬಾದ್ ಸಮೀಪ ಇರುವ ಒಂದು ಹಳ್ಳಿಯಲ್ಲಿ ಬರುತ್ತದೆ. ಇದರ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಬಹಳ ಹಿಂದೆ ಇಲ್ಲಿ ಸುಧರ್ಮ ಹಾಗೂ ಸುಧಾ ಎಂಬ ಮುನಿದಂಪತಿಗಳು ವಾಸ ಇದ್ರು. ತುಂಬಾ ವರ್ಷಗಳಿಂದ ಅವರಿಗೆ ಮಕ್ಕಳಾಗಿರಲಿಲ್ಲ. ಆದರೆ ಸುಧರ್ಮನಿಗೆ ಒಂದು ಮಗ ಬೇಕಿತ್ತು. ಆದ್ದರಿಂದ ತನ್ನ ಪತಿಯ ಈ ಅಂತರಾಳದ ಕೋರಿಕೆಯನ್ನ ಅರ್ಥ ಮಾಡಿಕೊಂಡ ಅವನ ಹೆಂಡತಿ ತನ್ನ ಸೋದರಿಯನ್ನ ಅವನಿಗೆ ಕೊಟ್ಟು ವಿವಾಹ ಮಾಡಲು ನಿಶ್ಚಯ ಮಾಡ್ತಾಳೆ. ಮೊದಲಿಗೆ ಸುಧರ್ಮ ಇದಕ್ಕೆ ಒಪ್ಪೋದಿಲ್ಲ. ಆದರೆ ಕ್ರಮೇಣ ಪತ್ನಿಯ ಒತ್ತಾಯದಿಂದ ಇದಕ್ಕೆ ಅವನು ಒಪ್ಪಬೇಕಾಗುತ್ತದೆ. ಸುಧಾಳ ಸೋದರಿಯ ಹೆಸರು ಕೃಷ್ಣೆ ಎಂದು. ಇವರಿಬ್ಬರು ಮದುವೆಯಾದ ನಂತರ ಅವಳಿಂದ ಅವರಿಗೆ ಒಂದು ಗಂಡು ಮಗು ಜನಿಸುತ್ತದೆ. ಸುಧರ್ಮನ 2ನೇ ಹೆಂಡತಿ ತುಂಬಾ ದೊಡ್ಡ ಶಿವಭಕ್ತೆ. ಆಕೆ ದಿನಕ್ಕೆ 100 ಲಿಂಗಗಳನ್ನ ತಯಾರಿಸಿ ಅವುಗಳನ್ನ ಆಶ್ರಮದ ತುಂಬಾ ಪ್ರತಿಷ್ಠಾಪನೆ ಮಾಡ್ತಾ ಇದ್ಲು. ಇವರೆಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿಯೇ ಜೀವನ ಮಾಡ್ತಾ ಇದ್ರು. ಕ್ರಮೇಣ ತನ್ನ ತಂಗಿಯ ಮಗು ನನ್ನದಲ್ಲ ಎಂಬ ಪ್ರತ್ಯೇಕತೆಯ ಮನೋಭಾವ ಅವಳ ಹಿರಿ ಸೋದರಿಯಲ್ಲಿ ಮೂಡಿದ್ದನ್ನ ಗಮನಿಸಿದ ಕೃಷ್ಣೆಯು ತನ್ನ ಅಕ್ಕನ ಸಮಾಧಾನಕ್ಕಾಗಿ ತಾನೇ ಹೆತ್ತ ಮಗನನ್ನ ಒಂದು ದಿನ ಯಾರಿಗೂ ಗೊತ್ತಾಗದ ಹಾಗೆ ಸಾಯಿಸುತ್ತಾಳೆ. ಸಾಯಿಸಿ ಅವನ ಶವವನ್ನ ಹೂತು ಹಾಕುತ್ತಾಳೆ. ಹಾಗೂ ಎಂದಿನಂತೆ ಶಿವಧ್ಯಾನ ಹಾಗೂ ಪೂಜೆಯಲ್ಲಿ ತೊಡಗಿಕೊಳ್ಳುತ್ತಾಳೆ. ಮಾರನೇ ದಿನ ಅವಳು ಶಿವಲಿಂಗಕ್ಕಾಗಿ ಸ್ವಲ್ಪ ನೀರು ಹಾಗೂ ಮರಳು ತರಲು ನದಿ ತೀರಕ್ಕೆ ಹೋದಾಗ ಅಲ್ಲಿ ಅವಳ ಮಗ ಎದ್ದು ನಡೆದು ಬರುತ್ತಿರುವ ದೃಶ್ಯ ಕಾಣಿಸುತ್ತದೆ. ಅವಳು ಮಗನ ಹತ್ತಿರ ಹೋಗ್ತಿದ್ದ ಹಾಗೆಯೇ ಅಲ್ಲಿ ಅವಳು ಪೂಜಿಸುವ ಶಿವ ಕೂಡ ಪ್ರತ್ಯಕ್ಷನಾಗ್ತಾನೆ. ಕೃಷ್ಣೆ ಅವನ ನೆಚ್ಚಿನ ಭಕ್ತೆಯೇ ಆದರೂ ಸಹ ಈ ಸಲ ಅವಳು ಮಾಡಿದ ಕೆಲಸದ ಬಗ್ಗೆ ಅವನು ತುಂಬಾ ಕ್ರೋಧದಲ್ಲಿದ್ದ. ಕೋಪದಿಂದ ಅವಳನ್ನ ಕೊಲ್ಲಲು ಅವನು ಮುಂದಾದಾಗ ಅಲ್ಲಿಗೆ ಬಂದ ಸುಧಾ ಶಿವನಿಗೆ ನಮಸ್ಕಾರ ಮಾಡಿ ತನ್ನ ಸೋದರಿಯನ್ನ ಕ್ಷಮಿಸಲು ಕೇಳಿಕೊಳ್ಳುತ್ತಾಳೆ. ಆಗ ಶಿವನ ಕೋಪ ತಣ್ಣಗಾಗಿ ಅವನು ಎಲ್ಲರನ್ನ ಸಹ ಆಶೀರ್ವದಿಸಿ ಅಂತರ್ಧಾನನಾಗುತ್ತಾನೆ. ಅಲ್ಲಿ ಶಿವನ ಜ್ಯೋತಿರ್ಲಿಂಗವನ್ನ ಅವರೆಲ್ಲ ಸೇರಿ ಪ್ರತಿಷ್ಠಾಪಿಸುತ್ತಾರೆ. ಈ ಸ್ಥಳವೇ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಕೃಷ್ಣೆ ಅವನ ಪರಮ ಭಕ್ತೆಯಾದ್ದರಿಂದ ಹಾಗೂ ತನ್ನ ಅಕ್ಕನ ಸುಖ ಸಮಾಧಾನಕ್ಕಾಗಿ ಹೆತ್ತ ಮಗನನ್ನೇ ಅವಳು ಬಲಿಕೊಟ್ಟ ಈ ತ್ಯಾಗ ಗುಣಕ್ಕಾಗಿ ಈ ಸ್ಥಳವನ್ನ ಆಕೆಯ ಹೆಸರಿನಿಂದಲೇ ಕರೆಯಲಾಗಿದೆ. ಇದಿಷ್ಟು ಸಹ ಭಾರತದ 12 ಸುಪ್ರಸಿದ್ಧ ಜ್ಯೋತಿರ್ಲಿಂಗಗಳ ಕುರಿತಾದ ಒಂದಷ್ಟು ಮಾಹಿತಿ. ಈ ವಿಡಿಯೋದ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.